ಎಸ್ ವೆಲ್ಕಮ್ ಬ್ಯಾಕ್. ಕ್ವಶನ್ ಏನು ಅಂತ ಅಂದರೆ, ಈಸ್ ಗಿವನ್ ನಂಬರ್ ಆರ್ಮ್ಸ್ಟ್ರಾಂಗ್ ಆರ್ ನಾಟ್? ಓಕೆ, ಬಿಫೋರ್ ಗೋಯಿಂಗ್ ಟು ದ ಕ್ವಶನ್, ಫಸ್ಟು ಮಾಡ್ಯುಲಸ್ ಆಪರೇಟರ್ನ ನಾವು ಒಂದು ಕ್ವಶನಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ ಅದರಿಂದ ರಿಮೈಂಡರ್ ಸಿಗುತ್ತೆ. ನೆಕ್ಸ್ಟು ನಾವು ಫ್ಲೋರ್ ಡಿವಿಷನ್ನ ಮಾಡೋದ್ರಿಂದ ನಮಗೆ ಕೋಶೆಂಟ್ ಸಿಗುತ್ತೆ. ಓಕೆ, ಎಸ್. ಸೊ ಈ ಡಬಲ್ ಸ್ಟಾರಿಂದ ನಮಗೆ ಒಂದು ನಂಬರ್ನ ಪವರ್ನ ನಾವು ಕಂಡುಹಿಡಿಬೋದು. ಓಕೆ, ಸೊ ಇಷ್ಟು ಗೊತ್ತಾಯಿತು. ಈಗ ಕ್ವಶನ್, ಫಸ್ಟ್ ಆಫ್ ಆಲ್ ಆರ್ಮ್ಸ್ಟ್ರಾಂಗ್ ನಂಬರ್ ಅಂದರೆ ಏನು? ಓಕೆ, ಸೊ ಇಲ್ಲಿ ಅದರ ಡೆಫಿನೇಷನ್ನು ಸ್ಟೆಪ್ ಬೈ ಸ್ಟೆಪ್ ಈ ಥರ ಮಾಡಿದ್ರೆ ನಮಗೆ ಔಟ್ಪುಟ್ ಬರುತ್ತೆ. ಸೊ ಏನು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟು ಗಿವನ್ ನಂಬರ್ ಅಲ್ವಾ, ಸೊ ಹಾಗಾಗಿ ಒಂದು ನಂಬರ್ನ ತಗೊಳ್ಳೋಣ. ನಂಬರ್ ಈಕ್ವಲ್ ಟು 153. ಓಕೆ, ಎಸ್. ಸೊ ಫಸ್ಟ್ ಏನು ಹೇಳ್ತಾರೆ, ಕೌಂಟ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್. ಓಕೆ, ಸೊ ನಾವು ಈಗ ಲಾಜಿಕ್ನ ಬರೆಯೋದು ಬೇಡ, ಸದ್ಯ ಹೇಗೆ ವರ್ಕ್ ಆಗುತ್ತೆ, ಆರ್ಮ್ಸ್ಟ್ರಾಂಗ್ ನಂಬರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಓಕೆ, ಕೌಂಟ್ ದ ನಂಬರ್ ಆಫ್ ಡಿಜಿಟ್ಸ್. ಓಕೆ, ಸೊ ಈಗ ಟೋಟಲ್ ಕೌಂಟ್ ಎಷ್ಟಿದೆ? ಸೊ 3 ಇದೆ, ಕರೆಕ್ಟಾ? ಓಕೆ, ಸೊ ನೆಕ್ಸ್ಟ್ ಏನು ಹೇಳುತ್ತಾರೆ, ಫೈಂಡ್ ದ ಪವರ್ ಆಫ್ ಈಚ್ ಡಿಜಿಟ್. ಮೀನ್ಸ್ ಫೈಂಡ್ ದ ಪವರ್ ಆಫ್ ಈಚ್ ಡಿಜಿಟ್ ಅಂತಂದರೆ 1 ಪವರ್, ಆಮೇಲೆ 5 ಪವರ್, ಆಮೇಲೆ 3 ಪವರ್. ಸೊ ಯಾವುದ್ರ ಜೊತೆ? ವಿತ್ ಟೋಟಲ್ ಕೌಂಟ್. ಓಕೆ, ಸೊ ಈಚ್ ಡಿಜಿಟನ್ನ ನಾವು ಟೋಟಲ್ ಕೌಂಟ್ ಜೊತೆ ಏನು ಮಾಡಬೇಕು? ಪವರ್ನ ಕಂಡುಹಿಡಬೇಕು. ಸೊ ಟೋಟಲ್ ಕೌಂಟ್ ಎಷ್ಟಿದೆ ಇಲ್ಲಿ ಡೈರೆಕ್ಟಾಗಿ ಮಾಡ್ತೀನಿ, 3 ಇದೆ. ಸೊ 3. ಸೊ ಈಗ ನೆಕ್ಸ್ಟ್ ಏನಿದೆ, ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, 1 ಇಂಟು 1 ಇಂಟು 1 ಎಷ್ಟು? 1. ಓಕೆ, 5 ಇಂಟು 5 ಇಂಟು 5 125. ಓಕೆ, 3 ಇಂಟು 3 ಇಂಟು 3 27. ಓಕೆನಾ? ಸೊ ಈಗ ಇದಾಯಿತು, ಫೈಂಡ್ ಪವರ್ ವಿತ್ ಈಚ್ ಡಿಜಿಟ್ ವಿತ್ ದಿ ಟೋಟಲ್ ಕೌಂಟ್. ಸೊ ನೆಕ್ಸ್ಟ್ ಏನಿದೆ, ಆ್ಯಡ್ ದೆಮ್. ಓಕೆ, ಸೊ ಅಲ್ಲಿಗೆ ನಾವೇನು ಮಾಡೋಣ, ಒಂದು ಸಮ್ ಆಫ್ ಡಿಜಿಟ್ಸ್ ಅಂತ ಒಂದು ವೇರಿಯೇಬಲ್ನ ತೊಗೊಂಡು ಅದನ್ನ ಸದ್ಯಕ್ಕೆ 0ಗೆ ಇನಿಷಿಯಲೈಸ್ ಮಾಡೋಣ. ಈಗ ಇಲ್ಲಿ ಫೈನಲಿ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ? 125 ಪ್ಲಸ್ 1 126, 126 ಪ್ಲಸ್ 27 153 ಬಂತು. ಸೊ ಈಗ ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ ಟು 153 ಆಯಿತು. ಓಕೆ, ಸೊ ನೆಕ್ಸ್ಟ್ ಏನಿದೆ, ಇನ್ನು ಚೆಕ್ ಸಮ್ ಈಕ್ವಲ್ ಟು ಗಿವನ್ ಇನ್ಪುಟ್. ಇಫ್ ಎಸ್ ಇಟ್ಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್, ಎಲ್ಸ್ ನಾಟ್. ಓಕೆ, ಸೊ ಈಗ ನಮಗೆ ಏನು ಸಿಕ್ಕಿದೆಯಲ್ಲ ಈ ಸಮ್ಮು, ಸೊ ಇದನ್ನ ನಾವು ಕೊಟ್ಟಿರೋಂತಹ ಇನ್ಪುಟ್ ನಂಬರ್ ಜೊತೆ ಚೆಕ್ ಮಾಡಬೇಕು. ಸೊ ಇವೆರಡೂ ಏನಾದರೂ ಈಕ್ವಲ್ ಇತ್ತು ಅಂತ ಅಂದರೆ ಇದನ್ನ ನಾವು ಪ್ರಿಂಟ್ ಇದು ಆರ್ಮ್ಸ್ಟ್ರಾಂಗ್ ಅಂತ, ಇಲ್ಲ ಅಂತ ಅಂದರೆ ಎಲ್ಸ್ ನಾಟ್ ಅಂತ. ಓಕೆ, ಸೊ ಈಗ ಲಾಜಿಕ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಓಕೆ, ಯಾವ ರೀತಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ. ಓಕೆನಾ? ಸೊ ಇವಾಗ ಒನ್ ಬೈ ಒನ್ ನಾವು ಮಾಡ್ತಾ ಹೋಗೋಣ. ಫಸ್ಟು ನಾವು ಈ ನಂಬರ್ನ ಒಂದು ಟೋಟಲ್ ಕೌಂಟ್ನ ಕಂಡುಹಿಡಿಯೋಣ. ಆಮೇಲೆ ಪ್ರತಿಯೊಂದು ಇಂಡಿವಿಜುವಲ್ ಡಿಜಿಟ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರ ಪವರ್ನ ಕಂಡು ಹಿಡಿದು ಆಮೇಲೆ ಅದನ್ನ ಸಮ್ ಮಾಡಿ, ಓಕೆ, ಸೊ ಕೊನೆಗೆ ಅದನ್ನ ಈ ರೀತಿ ಕಂಪೇರ್ ಮಾಡೋಣ. ಓಕೆ, ಒಟ್ಟು 3 ಸ್ಟೆಪ್ಪು. ಓಕೆ, ಎಸ್. ಸದ್ಯಕ್ಕೆ ನಂಬರ್ ಇದೇ ಇರಲಿ, ಆಯಿತಾ? ಸೊ ನಂಬರ್ ಫಸ್ಟು ನಾವೀಗ ಟೋಟಲ್ ಕೌಂಟ್ನ ಕಂಡುಹಿಡಿಬೇಕು. ಓಕೆ, ಸೊ ಟೋಟಲ್ ಕೌಂಟ್ ಈಕ್ವಲ್ ಟು 0. ಸೊ ಇವಾಗ ಡಿಜಿಟ್ ಬೈ ಡಿಜಿಟ್ ಹೋಗಬೇಕು. ಅದಕ್ಕೇನು ಮಾಡೋಣ, ಡಿಜಿಟ್ ಈಕ್ವಲ್ ಟು ನಾವೇನು ಹೇಗೆ ಕಂಡುಹಿಡ್ಬೋದು, ಈಚ್ ಡಿಜಿಟ್ನ ನಾವು ಯಾವ ರೀತಿ ಈ ಒಂದು ನಂಬರ್ನಿಂದ ಪ್ರತಿಯೊಂದು ಡಿಜಿಟ್ನ ನಾವು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು? ಬೈ ಯೂಸಿಂಗ್ ನಂಬರ್ ಮಾಡ್ಯುಲಸ್ 10. ಓಕೆ, ಸೊ ಐ ನೀಡ್ ಟು ಎಕ್ಸ್ಟ್ರಾಕ್ಟ್ ಮೋರ್ ದೆನ್ 1 ಡಿಜಿಟ್. ಸೊ ನಾ ಏನು ಮಾಡ್ತೀನಿ, ವೈಲ್ ಲೂಪ್ನ ಹಾಕೋತೀನಿ. ಓಕೆ, ವೈಲ್ ನಂಬರ್ ಗ್ರೇಟರ್ ದೆನ್ 0. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀನಿ, ಟೋಟಲ್ ಕೌಂಟ್ ಈಕ್ವಲ್ ಟು ಟೋಟಲ್ ಕೌಂಟ್ ಪ್ಲಸ್ 1. ಓಕೆ, ಸೊ ಈಗ ಸದ್ಯಕ್ಕೆ ಇದನ್ನು ಚೆಕ್ ಮಾಡೋಣ. ಸೊ 153 ಗ್ರೇಟರ್ ದೆನ್ 0 ಕಂಡೀಷನ್ ಟ್ರೂನಾ? ಸೊ ಒಳಗಡೆ ಬಂತು. ಇವಾಗ ಫಸ್ಟ್ ಎಕ್ಸ್ಟ್ರಾಕ್ಟ್ ಮಾಡಿದಾಗ ಡಿಜಿಟ್ ಏನು ಬರುತ್ತೆ? 3 ಬರುತ್ತೆ. ಸೊ ನೀವು ಇದನ್ನ ಕೂಡ ಮ್ಯಾನ್ಯುವಲಿ ಮಾಡ್ತಾ ಹೋದಾಗಲೇ ನಿಮಗೆ ಇದರಲ್ಲಿ ಗ್ರಿಪ್ ಸಿಗುತ್ತೆ. ಓಕೆ, ಸೊ ಬೆಟರ್ ಯು ಆಲ್ಸೋ ಟ್ರೈ. ಸೊ ಈಗ ಟೋಟಲ್ ಕೌಂಟ್ 0 ಪ್ಲಸ್ 1 1 ಆಯಿತು. ಸೊ ಈಗ ನಾನು ಎಕ್ಸ್ಟ್ರಾಕ್ಟ್ ಏನೋ ಮಾಡಿಕೊಂಡೆ, ಬಟ್ ನನಗೆ ನೆಕ್ಸ್ಟ್ ಫರ್ದರ್ ಮೂವ್ ಆಗಲಿಕ್ಕೆ ಈ ನಂಬರಲ್ಲಿ ಲಾಸ್ಟ್ ಡಿಜಿಟ್ನ ನಾನು ರಿಮೂವ್ ಮಾಡಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ನಂಬರ್ ಈಕ್ವಲ್ ಟು ನಂಬರ್ ಫ್ಲೋರ್ ಡಿವಿಷನ್ 10.
ಸೊ ಇವಾಗ ಏನಾಯಿತು ಅಂತಂದರೆ ಇದು 15 ಉಳ್ಕೋತು. ಸೊ ಎಸ್, ಈಗ 15 ಗ್ರೇಟರ್ ದೆನ್ 0ನ ಟ್ರೂ. ಸೊ ಇಲ್ಲೇನು ಬರುತ್ತೆ 5 ಆಗುತ್ತೆ ರಿಮೈಂಡ್ರು. ಈಗ ಇಲ್ಲಿ ಕೌಂಟ್ ಈಕ್ವಲ್ ಟು 1 + 1 2 ಆಯಿತು. ಸೊ ಇವಾಗ ಮತ್ತೆ ಇದು 1 ಆಯಿತು, ಮತ್ತು ಫ್ಲೋರ್ ಡಿವಿಷನ್ ಮಾಡಿದಾಗ ಈಗ 1 ಗ್ರೇಟರ್ ದೆನ್ 0ನ ಹೌದು. ಸೊ ರಿಮೈಂಡ್ರು 1 ಆಯಿತು. ಸೊ ಈಗ 2 + 1 3 ಆಯಿತು. ಸೊ ನೆಕ್ಸ್ಟ್ ಇದು 0 ಆಗುತ್ತೆ. ಈಗ 0 ಗ್ರೇಟರ್ ದೆನ್ 0ನ ಅಲ್ಲ, ಸೊ ಫಾಲ್ಸ್. ಸೊ ಈಗ ನಮಗೆ ಟೋಟಲ್ ಕೌಂಟ್ ಎಷ್ಟು ಬರುತ್ತೆ, ಪ್ರಿಂಟ್ ಟೋಟಲ್ ಕೌಂಟ್ 3 ಬರಬೇಕು. ಎಸ್, 3 ಬಂದಿದೆ. ಸೊ ಈಗ ಒಂದು ಸ್ಟೆಪ್ಪು ಮುಗೀತು. ಈಗ ನಾವು ಈಚ್ ಡಿಜಿಟ್ದು ಪವರ್ನ ಕಂಡುಹಿಡಿಬೇಕು, ಕರೆಕ್ಟಾ? ಸೊ ಪವರ್ನ ಕಂಡುಹಿಡಿಲಿಕ್ಕೆ ಮತ್ತು ಕೂಡ ನಾವೇನು ಮಾಡಬೇಕು, ಪ್ರತಿಯೊಂದು ಡಿಜಿಟ್ನು ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗಬೇಕು. ಸೊ ಇದು ನಮಗೆ ಗೊತ್ತಿದೆ. ಸೊ ಹಾಗಾಗಿ ನಾವೇನು ಮಾಡೋಣ, ಮತ್ತೆ ಇದೇ ಲಾಜಿಕ್ನ ಅಪ್ಲೈ ಮಾಡೋಣ. ಯಾವುದು, ವೈಲ್. ಈ ಸಲ ನಾವು ಇಲ್ಲಿ ನೋಡಿ ನಂಬರ್ನ ತೊಗೊಳಕ್ಕೆ ಬರಲ್ಲ. ಯಾಕೆ ಅಂತ ಅಂದರೆ ನಾವು ಆಲ್ರೆಡಿ ಈ ನಂಬರ್ನ 0 ತನಕ ತೊಗೊಂಬಂದ್ಬಿಟ್ಟಿದ್ದೀವಿ, ಪ್ರತಿಯೊಂದು ಡಿಜಿಟ್ನು ರಿಮೂವ್ ಮಾಡ್ತಾ. ಸೊ ನಾವೇನು ಮಾಡೋಣ ಅಂತ ಅಂದರೆ ಇಲ್ಲಿ ಇದನ್ನ ಈಗ ಇಲ್ಲೇ ಇನ್ನೊಂದು ನಂಬರ್ಗೆ ಕಾಪಿ ಮಾಡ್ಕೊಂಬೋಣ. ಯಾವ ಥರ, ಸೊ ಒರಿಜಿನಲ್ ನಂಬರ್ ಅಂತ ಮಾಡ್ಕೊಳ್ಳೋಣ. ಓಕೆ, ಒರಿಜಿನಲ್ ನಂಬರ್ ಈಕ್ವಲ್ ಟು ನಂಬರ್. ಓಕೆ, ಸೊ ಎಸ್, ಈಗ ಒರಿಜಿನಲ್ ನಂಬರ್ ಗ್ರೇಟರ್ ದೆನ್ 0 ಇತ್ತು ಅಂತ ಅಂದರೆ ನಮಗೆ ಏನಾಗಲಿ, ಸೊ ಈಗ ಸದ್ಯಕ್ಕೆ ಇದನ್ನ ಕರೆಂಟ್ ಡಿಜಿಟ್ ಅಂತ ತೊಗೊಳ್ಳೋಣ. ಕರೆಂಟ್ ಡಿಜಿಟ್ ಈಕ್ವಲ್ ಟು ಒರಿಜಿನಲ್ ನಂಬರ್ mod 10. ಇವಾಗ ಅದೇ ರೀತಿ ಇಲ್ಲಿ ಏನಾಯ್ತಲ್ಲ, ಅದೇ ಥರ ನಮಗೆ ಒಂದೊಂದೇ ಡಿಜಿಟ್ನ ಇದು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡುತ್ತೆ. ಸೊ ಫಸ್ಟು ನಾನೇನು ಮಾಡಬೇಕು, ಸೊ ಈಚ್ ಕರೆಂಟ್ ಡಿಜಿಟನ್ನು ಪವರ್ನ ಕಂಡುಹಿಡಿಬೇಕು. ಸೊ ಇಲ್ಲೇನು ಮಾಡೋಣ, ಇವಾಗ ನಾವು ಪವರ್ನ ಕಂಡುಹಿಡಿಬೇಕಲ್ವಾ? ಸೊ ಪವರ್ನ ಕಂಡುಹಿಡಿಯೋಣ ಇಲ್ಲಿ. ಎಸ್, ಪ್ರಾಡಕ್ಟ್, ಓಕೆ ಬೇಡ, ಪವರ್ ಈಕ್ವಲ್ ಟು ಕರೆಂಟ್ ಡಿಜಿಟ್ ಇಷ್ಟು ಟೋಟಲ್ ಕೌಂಟ್. ಓಕೆ, ಸೊ ಈಗ ಈ ಪವರ್ಗೆ ಬಂದಂತಹ ರಿಸಲ್ಟ್ನ ನಾನೇನು ಮಾಡಬೇಕು, ಸ್ಟೋರ್ ಮಾಡಬೇಕು. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಒಂದು ಸಮ್ ಆಫ್ ಡಿಜಿಟ್ ಈಕ್ವಲ್ ಟು 0. ಯಾಕೆ ಅಂತಂದರೆ ನೆಕ್ಸ್ಟ್ ಅದೇ ಮಾಡೋದಲ್ವ ಇಲ್ಲಿ, ಆ್ಯಡ್ ದೆಮ್. ಸೊ ದಟ್ಸ್ ವೈ. ಸೊ ಇವಾಗ ಏನು ಮಾಡೋಣ, ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ ಟು ಸಮ್ ಆಫ್ ಡಿಜಿಟ್ಸ್ ಪ್ಲಸ್ ಪವರ್. ಓಕೆ, ಸೊ ಈಗ ನಾವೇ ಇಲ್ಲಿ ಮಾಡ್ತಾ ಹೋಗೋಣ ಇದನ್ನ. ಏನಾಯಿತು, ಆ್ಯಂಡ್ ಆಲ್ಸೋ ಇಲ್ಲಿ ಅಗೇನ್, ಸೊ ಒರಿಜಿನಲ್ ನಂಬರ್ ಈಕ್ವಲ್ ಟು ಒರಿಜಿನಲ್ ನಂಬರ್ ಡಬಲ್ mod 10, ಬಿಕಾಸ್ ಲೂಪು ಮತ್ತೆ ರನ್ ಆಗಬೇಕು ಅದಕ್ಕೋಸ್ಕರ. ಓಕೆ, ಸೊ ಈಗ ಒರಿಜಿನಲ್ ನಂಬರ್ ಎಷ್ಟಿದೆ, 153 ಇದೆ. ಗ್ರೇಟರ್ ದೆನ್ 0ನ ಹೌದು. ಸೊ ಈಗ ಫಸ್ಟು ನಮಗೆ ಏನಾಯಿತು, 3 ಎಕ್ಸ್ಟ್ರಾಕ್ಟ್ ಆಯಿತು. ಸೊ ಇವಾಗ ಕರೆಂಟ್ ಡಿಜಿಟ್ ಎಷ್ಟಿದೆ, 3 ಇದೆ. ಸೊ 3 ಇಂಟು 3 ಪವರ್ 3. ಸೊ ಇದೆಷ್ಟು ಕೊಡುತ್ತೆ ರಿಸಲ್ಟ್, ನಮಗೆ 27 ಕೊಡುತ್ತೆ. ಸೊ ಇಲ್ಲಿ ಇವಾಗ 27. ಸೊ ಇನಿಷಿಯಲಿ 0 ಇದೆ, 0 ಪ್ಲಸ್ 27 ಈಕ್ವಲ್ ಟು 27 ಆಗಿದೆ. ಸೊ ನೆಕ್ಸ್ಟ್ ಏನಾಯ್ತಿದು, ಸೊ 15 ಅಷ್ಟೇ ಉಳ್ಕೋತಿಲ್ಲಿ, ಬಿಕಾಸ್ ನಾವಿಲ್ಲಿ ಫ್ಲೋರ್ ಡಿವಿಷನ್ ಮಾಡಿದಾಗ. ಸೊ ಈಗ 15 ಗ್ರೇಟರ್ ದೆನ್ 0ನಾ ಹೌದು. ಸೊ ಇಲ್ಲಿ ಇವಾಗ ಕರೆಂಟ್ ಡಿಜಿಟ್ ಎಷ್ಟಾಯಿತು, 5 ಆಯಿತು. ಸೊ ಈಗ 5 ಕರೆಂಟ್ ಡಿಜಿಟ್ ಎಷ್ಟು, 5 ಇಂಟು ಟೋಟಲ್ ಕೌಂಟ್ ಎಷ್ಟಿದೆ, ಪವರ್ 3 ಇದೆ. ಸೊ 5 ಇಂಟು 5 ಇಂಟು 5 125. ಓಕೆ, ಸೊ ಈಗ ಸಮ್ ಆಫ್ ಡಿಜಿಟ್ಸಲ್ಲಿ ಎಷ್ಟಿದೆ, ಆಲ್ರೆಡಿ 27 ಇದೆ. ಪ್ಲಸ್ ಈಗ ಕರೆಂಟ್ ಡಿಜಿಟ್ಸಲ್ಲಿ, ಸೊ ಮೀನ್ಸ್ ಪವರ್ ಅನ್ನೋ ವೇರಿಯೇಬಲಲ್ಲಿ ಎಷ್ಟಿದೆ, 125 ಇದೆ. ಸೊ ಇದೇನಾಯ್ತು, ಈಗ 152 ಆಯಿತು. ಓಕೆ, ಸೊ ನೆಕ್ಸ್ಟ್ ಫ್ಲೋರ್ ಡಿವಿಷನ್ ಮಾಡಿದಾಗ ಇದು 1 ಆಯಿತು. ಸೊ ಈಗ 1 ಗ್ರೇಟರ್ ದೆನ್ 0ನ ಟ್ರೂ. ಸೊ ಇಲ್ಲಿ ಕರೆಂಟ್ ಡಿಜಿಟ್ ಎಷ್ಟಿದೆ, 1 ಇದೆ. ಸೊ ಈಗ ಕರೆಂಟ್ ಡಿಜಿಟ್ 1 ಪವರ್ 3, 1 ಟು ದ ಪವರ್ 3 ಎಷ್ಟು, 1. ಓಕೆ, ಸೊ ಈಗ ಇದರಲ್ಲಿ 125 ಇದೆ, ಸಾರಿ 152 ಇದೆ, ಪ್ಲಸ್ 1 ಎಷ್ಟು ಬಂತು, 153 ಬಂತು. ಓಕೆ, ನೆಕ್ಸ್ಟು ಇದು 0 ಆಗುತ್ತೆ. ಸೊ ಆವಾಗ 0 ಗ್ರೇಟರ್ ದೆನ್ 0, ಈ ಕಂಡೀಷನ್ನೇ ಫಾಲ್ಸ್ ಆಯಿತು. ಸೊ ಇಲ್ಲಿ ರನ್ ಆಗೋದೇ ಇಲ್ಲ. ಸೊ ಈಗ ಹೊರಗಡೆ ಬಂತು. ನಾವೀಗೇನು ಮಾಡೋಣ, ಪ್ರಿಂಟ್ ಒರಿಜಿನಲ್ ನಂಬರ್. ಸೊ ಈಗ ಎಷ್ಟು, 153 ಬರಲಿಲ್ಲ.
ಯಾಕೆ ವೆಯ್ಟ್. ಸೊ ಬಿಕಾಸ್ ಒರಿಜಿನಲ್ ನಂಬರ್ ಅಲ್ಲ, ನಾವಿಲ್ಲಿ ಪ್ರಿಂಟ್ ಮಾಡಬೇಕಾಗಿರೋದು ಸಮ್ ಆಫ್ ಡಿಜಿಟ್. ಕರೆಕ್ಟಾ? ಎಸ್, ಸಮ್ ಆಫ್ ಡಿಜಿಟ್ಸ್ 153. So but our aim is to check whether the sum equal to given input. ಓಕೆ, ಸೊ ಎಸ್, ಅಗೈನ್ ಇಲ್ಲಿ ನಮಗೆ ಈಗ ನಾವು ಚೆಕ್ ಮಾಡಬೇಕು. ಏನು ಇಫ್ ಕಂಡೀಷನ್ ಹಾಕ್ಬಿಟ್ಟು ಇಫ್ ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ ಟು ನಂಬರ್. ಬಟ್ ನಾವಿಲ್ಲಿ ನಂಬರ್ನ ತೊಗೊಳಕ್ಕೆ ಬರೋಲ್ಲ. ಯಾಕೆ ಅಂತಂದರೆ ನಾವು ಅದನ್ನ ಈ ಟೋಟಲ್ ಕೌಂಟ್ನ ಚೆಕ್ ಮಾಡಬೇಕಾದ್ರೆ ಇದನ್ನು 0ಗೆ ತೊಗೊಂಡ್ಬಂದು ಇಟ್ಟಿದ್ದೀವಿ. ಸೊ ಒರಿಜಿನಲ್ ನಂಬರ್ನ ಕೂಡ ನಾವಿಲ್ಲಿ ಆರ್ಮ್ಸ್ಟ್ರಾಂಗ್ ಇದು ಏನೋ ಕಂಪ್ಲೀಟಾಗಿ ಇದನ್ನ ಆ್ಯಡ್ ಮಾಡಲಿಕ್ಕೆ ಬಳಸಿದಾಗ ಇಲ್ಲಿ ಇದನ್ನು ಕೂಡ ನಾವು 0 ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ನಮಗೆ ಇನ್ನೊಂದು ವೇರಿಯೇಬಲ್ ಬೇಕು. ಸೊ ಇದನ್ನ ಟೆಂಪ್ ಅಂತ ತೊಗೋತೀನಿ. ಟೆಂಪ್ ಈಕ್ವಲ್ ಟು ನಂಬರ್ ಮಾಡ್ಕೋತೀನಿ. ಸೊ ಈಗ ಸಮ್ ಆಫ್ ಡಿಜಿಟ್ಸ್ ಈಕ್ವಲ್ ಟು ಟೆಂಪ್. ಸೊ ಕೊಟ್ಟಿರುವಂತಹ ಇನ್ಪುಟ್ಟು ಮತ್ತು ಇದು ಟೆಂಪ್ ಅಂದರೆ ಇನ್ಪುಟ್. ಓಕೆ, ಸೊ ಸಮ್ ಆಫ್ ಡಿಜಿಟ್ಸು ಮೀನ್ಸ್ ಈಗ ಬಂದಿರೋಂಥ ಔಟ್ಪುಟ್ಟು, ಇದನ್ನಷ್ಟು ಈಚ್ ಆ್ಯಂಡ್ ಇಂಡಿವಿಜುವಲ್ ಡಿಜಿಟ್ನ ನಾವು ಎಕ್ಸ್ಟ್ರ್ಯಾಕ್ಟ್ ಮಾಡಿ ಅದಕ್ಕೆ ಪವರ್ ಮಾಡಿ ಅದೆಲ್ಲದನ್ನು ಕೂಡ ಸಮ್ ಮಾಡಿದಾಗ ಬಂದಂತಹ ಆನ್ಸರು. ಸೊ ಇವೆರಡು ಈಕ್ವಲ್ ಇದ್ದರೆ ನಾವೇನು ಮಾಡೋಣ, ಪ್ರಿಂಟ್ ಟೆಂಪ್. ಸೊ ಓಕೆ, ಈಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್. ಓಕೆ, ಅಕಸ್ಮಾತ್ ಇಲ್ಲ ಅಂತಂದರೆ ಎಲ್ಸ್ ಪ್ರಿಂಟ್ ಟೆಂಪ್ ಇಟ್ ಈಸ್ ನಾಟ್. ಓಕೆ, ಈಗ ರನ್ ಮಾಡೋಣ. ಎಸ್, 153 ಈಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್. ವಾಟ್ ಇಫ್ ಐ ಗಿವ್ 158? ಓಕೆ, ಸೊ 158 ಈಸ್ ನಾಟ್. ಹಾಗಿದ್ರೆ 158 ಮಾಡಿದಾಗ ಲೈಕ್ ಟೋಟಲ್ ಸಮ್ ಎಷ್ಟು ಬರ್ತಾ ಇದೆ ಅಂತ ಅದನ್ನ ತಿಳ್ಕೊಂಬಿಡೋಣ. ಪ್ರಿಂಟ್ ಸಮ್, ವೇಟ್ ಇದನ್ನೊಂದು ಸ್ವಲ್ಪ ಸಮ್ ಈಸ್ ಸಮ್ ಆಫ್ ಡಿಜಿಟ್ಸ್. ಓಕೆ, ಸೊ 638 ಬರ್ತಾ ಇದೆ. ಸೊ ನಮ್ಮ ಇನ್ಪುಟ್ ಎಷ್ಟು, 158. ಸೊ ಅದು ಅಲ್ಲ. ಓಕೆ, ಸೊ ಇದರಲ್ಲಿ ಈಗ ಇನ್ನೊಂದು ಥರ ಚೆಕ್ ಮಾಡೋಣ. ಸದ್ಯಕ್ಕೆ ಈಗ 1 ಕೊಡೋಣ ನಂಬರು. 1 ಈಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್. ನೆಕ್ಸ್ಟು 5 ಕೊಡೋಣ. 5 ಈಸ್ ಎ ಆರ್ಮ್ಸ್ಟ್ರಾಂಗ್ ನಂಬರ್. ಸೊ ಈಗ 9 ಕೊಡೋಣ. ಓಕೆ, 9 ಈಸ್ ಆಲ್ಸೋ ಎ ಆರ್ಮ್ಸ್ಟ್ರಾಂಗ್ ನಂಬರ್. ಸೊ ಇಲ್ಲಿ ನಿಮಗೆ ಗೊತ್ತಿರಲಿ 1 to 9 ಇದೇನು ಸಿಂಗಲ್ ಡಿಜಿಟ್ಸು. ಸೊ ಇದಿಷ್ಟು ಕೂಡ ಆರ್ಮ್ಸ್ಟ್ರಾಂಗ್ ನಂಬರ್ ಆಗಿರುತ್ತೆ. ಓಕೆ, ಎಸ್. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಇದರಲ್ಲಿ ಏನಾದರೂ ಕ್ವಶನ್ ರೈಸ್ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು.